ಹೆಲೋ ಗೈಸ್, ಎಮ್ ಕೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಮ್ ಕೆ ನಾಗರಾಜ್. ಸ್ನೇಹಿತರೆ, ಇವತ್ತು ನಾವು ಕೊಲ್ಹಾಪುರ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶ್ರೀ ಜ್ಯೋತಿಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ಈ ದೇವಸ್ಥಾನದ ಇತಿಹಾಸ, ಮಹಿಮೆ ಮತ್ತು ವಿಶೇಷ ಸ್ಥಳಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋ ಮೂಲಕ ತಿಳಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವು ಇವಾಗ ಶ್ರೀ ಜ್ಯೋತಿಬಾ ದೇವಾಲಯಕ್ಕೆ ಬಂದು ತಲುಪಿದ್ದೇವೆ. ಈ ದೇವಾಲಯವು ಮಹಾರಾಷ್ಟ್ರದ ಕೊಲ್ಹಾಪುರ ನಗರದಿಂದ ಸುಮಾರು 18 ಕಿಲೋಮೀಟರ್ ಅಂತರದಲ್ಲಿ ವಾಡಿ ರತ್ನಾಗಿರಿ ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಸಮುದ್ರ ಮಟ್ಟದಿಂದ ಸುಮಾರು 3100 ಮೀಟರ್ ಅಡಿ ಎತ್ತರದಲ್ಲಿದೆ. ಈ ಕ್ಷೇತ್ರವು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮುಂತಾದ ರಾಜ್ಯಗಳ ಲಕ್ಷಾಂತರ ಭಕ್ತಾದಿಗಳ ಆರಾಧ್ಯ ದೈವವಾಗಿದೆ. ಸ್ನೇಹಿತರೆ, ಜ್ಯೋತಿಬಾ ದೇವರು ಅವತರಿಸಿ ಈ ಸ್ಥಳದಲ್ಲಿ ನೆಲೆಸೋಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಅದು ಏನಪ್ಪ ಅಂದರೆ, ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ರತ್ನಾಸುರ, ಕೋಲಾಸುರ ಮತ್ತು ಇತರ ದುಷ್ಟ ರಾಕ್ಷಸರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿನ ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ದೇವತೆಗಳಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾರೆ. ಆವಾಗ ಎಲ್ಲ ದೇವತೆಗಳು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರ ದಿವ್ಯ ತೇಜಸ್ಸಿನಿಂದ ಜ್ಯೋತಿಬಾ ದೇವರು ಅವತಾರ ತಗೋತಾರೆ. ಮತ್ತು ಜ್ಯೋತಿಬಾ ದೇವರು ಮಹಾಲಕ್ಷ್ಮಿಯೊಂದಿಗೆ ಈ ಸ್ಥಳಕ್ಕೆ ಬಂದು ಇಲ್ಲಿರುವ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಇದು ಈ ಸ್ಥಳದ ಒಂದು ಪೌರಾಣಿಕ ಹಿನ್ನೆಲೆ ಈ ದೇವಸ್ಥಾನ ಹೊಂದೈತಿ. ಜ್ಯೋತಿಬಾ ಎಂಬ ಹೆಸರು ಜ್ಯೋತಿ ಮತ್ತು ಬಾ ಎಂಬ ಪದಗಳಿಂದ ಬಂದಿದೆ. ಜ್ಯೋತಿ ಎಂದರೆ ದಿವ್ಯ ಪ್ರಕಾಶ. ಆದ್ದರಿಂದ ಜ್ಯೋತಿಬಾ ದೇವರನ್ನು ದಿವ್ಯ ಶಕ್ತಿಯ ಪ್ರತೀಕವೆಂದು ಭಕ್ತರು ಇಲ್ಲಿ ಪೂಜೆ ಮಾಡ್ತಾರೆ. ಸ್ನೇಹಿತರೆ, ಈ ದೇವಾಲಯದ ನಿರ್ಮಾಣವು 18ನೇ ಶತಮಾನದಲ್ಲಿ ನಡೆದಿದ್ದು, ಮರಾಠ ಸಾಮ್ರಾಜ್ಯದ ಶೂರ ಸರ್ದಾರ ರಾಣೋಜಿ ಶಿಂಡೆ ಅವರು ದೇವಾಲಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿರ್ತಾರೆ. ಕಪ್ಪು ಕಲ್ಲಿನಿಂದ ನಿರ್ಮಿಸಲಾದ
ಈ ದೇವಾಲಯವು ಮರಾಠ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಜ್ಯೋತಿಬಾ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ಉತ್ಸವವೆಂದರೆ ಚೈತ್ರ ಪೂರ್ಣಿಮೆಯ ಜಾತ್ರೆ. ಈ ದಿನ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಭಕ್ತರು ಗುಲಾಲ್ ಎರಚುತ್ತಾ ಜ್ಯೋತಿಬಾಚ ನಾವನ ಚಾಂಗ್ ಬಲೋ ಎಂದು ಘೋಷಣೆ ಕೂಗುತ್ತಾರೆ. ಸಂಪೂರ್ಣ ಬೆಟ್ಟವು ಗುಲಾಬಿ ಬಣ್ಣದಿಂದ ಆವರಿಸಿರುತ್ತದೆ. ಈ ದೃಶ್ಯವನ್ನು ನೋಡೋದಕ್ಕೆ ತುಂಬ ರೋಮಾಂಚನಕಾರಿಯಾಗಿರುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷ ಏನೆಂದರೆ ಜ್ಯೋತಿಬಾ ದೇವರು ಕುದುರೆ ಮೇಲೆ ಆರೂಢನಾದ ಯೋಧರಂತೆ ಕಾಣುತ್ತಾರೆ ಮತ್ತು ಭಕ್ತರು, ರೈತರು, ವ್ಯಾಪಾರಿಗಳು ಹಾಗೂ ವಿವಿಧ ಸಮುದಾಯದ ಜನರು ತಮ್ಮ ಕುಲದೈವವಾಗಿ ಜ್ಯೋತಿಬಾ ದೇವರನ್ನು ಪೂಜೆ ಮಾಡ್ತಾರೆ. ಇಂದು ಶ್ರೀ ಜ್ಯೋತಿಬಾ ದೇವಾಲಯವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಅದು ಮಹಾರಾಷ್ಟ್ರದ ಇತಿಹಾಸ, ಸಂಸ್ಕೃತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯುತ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಶ್ರೀ ಜ್ಯೋತಿಬಾ ದೇವಸ್ಥಾನದ ಒಂದು ಮಾಹಿತಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.